ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧು ಕಳ್ಯಾಳ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಶಾಲೆಯ ಏಕಪಾತ್ರ ಅಭಿನಯವನ್ನು ಮಾಡುತ್ತಿದ್ದೇನೆ. ಈ ನನ್ನ ನಾಟಕದ ಹೆಸರು ಮೊಬೈಲ್ ರಾಕ್ಷಸ ಮತ್ತು ನನ್ನ ಪುಸ್ತಕಗಳು. ಈ ನಾಟಕವನ್ನು ನಾನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪ್ರಸ್ತುತಪಡಿಸಲು ಬಯಸುತ್ತೇನೆ. ಥೂ ಥೂ ಥೂ, ಹೊರಗೆ ಹೋದ್ರೂ ಆ ಮೊಬೈಲ್ ಸಾಂಗ್ ನೋಡ್ರಿಪ್ಪ. ಥೂ, ನಮ್ಮ ಮನಿ ಅನ್ನೋದು ಮನಿ ಆಗಲಿ ನೋಡ್ರಿ, ಸಾಫ್ಟ್ವೇರ್ ಕಂಪ್ನಿ ಆಗೈತ್ರಿ. ಸಾಫ್ಟ್ವೇರ್ ಕಂಪ್ನಿ ಬೆಳಗ್ಗೆ ಎದ್ದು ಕೂಡಲೇ ಅಪ್ಪಂಗ ಟಿಂಗ್ ಅಂತ ಆಫೀಸ್ ಮೆಸೇಜ್ ಬರ್ತೈತಿ, ಅಮ್ಮಂಗ ಟಂಗ್ ಅಂತ ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಬರ್ತೈತಿ. ಅಷ್ಟಲ್ರಿಪ್ಪ, ನಮ್ಮ ಅಜ್ಜಿ ದಿನ ಫೋನ್ ಹಿಡ್ಕೊಂಡು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತಾರಂದ್ರ ನೀವೇ ಸ್ವಲ್ಪ ಯೋಚನೆ ಮಾಡ್ರಿ ನೋಡೋಣ. ನಾ ಇಷ್ಟೆಲ್ಲ ಎದಕ್ಕೆ ಹೇಳತ್ತೇನೆ ಗೊತ್ತೇನ್ರಿ ನಿಮಗ? ಯಾಕಂದ್ರೆ ನಿನ್ನೆ ರಾತ್ರಿ ಒಂದು ಘಟನೆ ನಡೀತು. ಏನಂತೀರಿ? ನಾನು ಮಲ್ಕೊಂಡಾಗ ನಮಗೆ ಯಾರು ದಿಕ್ಕ ಇಲ್ಲ ಅಂತ ಅಳಾತಿದ್ರು. ಏನಾತಪ್ಪ ಅಂತ ಹೋಗಿ ನೋಡಿದ್ರೆ ಅಲ್ಲೇ ನನ್ನ ಕನ್ನಡ ಪುಸ್ತಕ ಅಳಾತಿತ್ತು. ಏನಾಯ್ತು, ಎದಕ್ಕೆ ಅಳಾಕತ್ತಿ ಅಂತ ಕೇಳಿದೆ. ಅದೇನಂತ ಗೊತ್ತೇನ್ರಿ ನಿಮಗ? ಇಷ್ಟು ದಿವಸ ನೀನು ನಮ್ಮೊಳಗೆ ಎಷ್ಟೊಂದು ಕವಿತೆ ಬರೆಯಾಕತ್ತಿದ್ದಿ, ನಮ್ಮಷ್ಟು ಪ್ರೀತಿಯಿಂದ ಓದಾತಿದ್ದಿ. ಆದ್ರೆ ಈಗ ಆ ಮೊಬೈಲ್ ರಾಕ್ಷಸ ಬಂದ ಮ್ಯಾಗ ಯಾರೂ ನಮ್ಮನ್ನ ಓದಾವಲ್ರು, ನಮ್ಮನ್ನ ನೋಡಾವಲ್ರು ಅಂತೂ. ಅಷ್ಟ ಯಾಕ, ಈಗ ಆ ಶಾರ್ಟ್ಸ್ ನ ಮ್ಯಾಲ ಏರಿಸಿ ಈ ಬೆರಳಿಗೆ ಗಂಟು ಬಿದ್ರು ಅದು ನೋಡುದು ಮಾತ್ರ ನಿಲ್ಸಂಗಿಲ್ಲ ಅಂತೂ. ಆಮ್ಯಾಗ ಗಣಿತ ಪುಸ್ತಕ ಸುಮ್ಮನಿರ್ಬೇಕಲ್ಲ, ಅದನ್ನೂ ಬಂತು. ಅದೇನಂತೀರಿ? ನನ್ನೊಳಗ 2+2 ಎಷ್ಟು ಅಂತ ಕೇಳಿದ್ರ ಅಷ್ಟಕ್ಕ ಈಗಿನ ಸಣ್ಣ ಮಕ್ಕಳು ಹೇ ಸಿರಿ ಓಪನ್ ದಿ ಕ್ಯಾಲ್ಕುಲೇಟರ್ ಅಂತಾರು. ನಾನಂತ ಏನು ಕಡಿಮೆ ಐತಿ ಅಂತು. ಅದ್ರಾಗೂ ಈ ಗಣಿತ ಪುಸ್ತಕಗ ಆ ಫ್ರೀ ಫೈರ್ ಮತ್ತು 15 ಸೆಕೆಂಡ್ ಶಾರ್ಟ್ಸ್ ಅಂದ್ರೆ ವಿನೋರಿ ಅಂತ ನೋಡ್ರಿಪ್ಪ. ಒಂದು ತಿಳ್ಕೊಂಡ್ಬಿಡ್ರಿ, ಈಗ ಅವನ್ನೆಲ್ಲ ನೋಡೋದ್ರಿಂದ ಮತ್ತು ಆಡೋದ್ರಿಂದ ನಮ್ಮ ಬುದ್ಧಿ ಸಾಫ್ಟ್ ಆಗತ್ತೆ ಹೊರತು ಶಾರ್ಪ್ ಆಗಕತ್ತಿಲ್ಲ ಅಂತೂ. ಆಮ್ಯಾಗ ಇವರಿಬ್ರು ಹೇಳಿದ್ದು ಸ್ವಲ್ಪ ತಮಾಷೆನ ಆಗಿರ್ಬೋದ್ರಿ, ಆದ್ರೆ ಇವರಿಬ್ರು ಹೇಳಿದ್ದು 100% ಸತ್ಯನ ಹೌದಿಲ್ರಿ. ನಮಗ ದಿನ ಶಾಲೆಯಿಂದ ಬಂದ ಕೂಡಲೇ ಮೈದಾನದಾಗ ಆಟ ಬೇಡ, ಅಜ್ಜಿ ಹೇಳೋ ಕತೆ ಬೇಡ, ನಮಗ ಫೋನು, ಚಾರ್ಜರ್, ವೈಫೈ ಇದ್ರ ಅಷ್ಟೇ ಸಾಕು ನೋಡ್ರಿ. ಮೊಬೈಲು ಕೆಟ್ಟದಲ್ರಿ, ಆದ್ರ ಅದ್ರ ಅತಿಯಾದ ಬಳಕೆ ನಮ್ಮನ್ನ ಆಳೋದಕ್ಕೆ ಶುರು ಮಾಡ್ತಾವ್ರಿ. ನಾವು ಅದ್ರ ಗುಲಾಮ್ರಾಗ್ಬಿಡ್ತೇವಿ. ಅದು ಎಂದೂ ಆಗಬಾರ್ದು. ನಮ್ಮ ಈ ಸುಂದರವಾದ ಬಾಲ್ಯನ ಆ ಫೋನಿಗೆ ಕೊಟ್ಟು ಹಾಳು ಮಾಡೋದು ಬ್ಯಾಡ್ರಿ. ಅದಕ್ಕೆ ಇನ್ನು ನಾಳಿಂದ ಒಂದು ಗಟ್ಟಿ ನಿರ್ಧಾರ ಮಾಡೇ ಬಿಡೋಣಂತ್ರಿ. ಪ್ರತಿದಿನ ಕನಿಷ್ಠ 1 ಗಂಟೆನಾರ ಫೋನನ್ನ ಸೈಡಿಗಿಟ್ಟು ಪುಸ್ತಕ ಓದೋಣಂತ್ರಿ. ಮೈದಾನದಾಗ ಹೋಗಿ ಆಟ ಆಡ್ಬರೋಣಂತ್ರಿ. ಇನ್ಮ್ಯಾಲಿಂದ ಒಂದು ಡೀಲ್ ಮಾಡೋಣಂತ್ರಿ. ಇನ್ಮ್ಯಾಗಿಂದ ರೀಲ್ಸ್ ಎಲ್ಲ ಕಟ್, ಪುಸ್ತಕಗಳ ಜೊತೆ ಡೀಲ್ ಮಾಡೋಣಂತ್ರಿ. ಏನಂತೀರಿ? ಧನ್ಯವಾದಗಳು.